Hi friends, welcome back to my channel. Idu Alipi Varkala trip videos. First day ನಾವು Alipi boat house ಅನ್ನು ಚೆಕ್ ಇನ್ ಮಾಡಿಕೊಂಡು one day boat house ಅಲ್ಲಿ ಸ್ಪೆಂಡ್ ಮಾಡಿ ಸೆಕೆಂಡ್ ಡೇ boat house ಅನ್ನು ಚೆಕ್ ಔಟ್ ಮಾಡಿಕೊಂಡು ಅಲ್ಲಿಂದ ಜಟಾಯು ಅರ್ತ್ ಸೆಂಟರ್ ಗೆ ಬರ್ತೀವಿ. ಜಟಾಯು ಅರ್ತ್ ಸೆಂಟರ್ ವಿಡಿಯೋ ಕಂಪ್ಲೀಟ್ ಆಗಿದೆ ನೋಡಬಹುದು. ಜಟಾಯು ಅರ್ತ್ ಸೆಂಟರ್ ಇಂದ ನೇರವಾಗಿ ವರ್ಕಲಾ ಕಡೆಗೆ ಬರ್ತೀವಿ. ವರ್ಕಲಾ ರೀಚ್ ಆಗೋಷ್ಟಕ್ಕೆ ನಮಗೆ 3:30 ಆಗಿರುತ್ತೆ. ಫಸ್ಟ್ ನಾವು ವರ್ಕಲಾದಲ್ಲಿ ವಿಸಿಟ್ ಮಾಡಿದಂತ ಪ್ಲೇಸ್ ಕಪಿಲ್ ಬೀಚ್. ಕಪಿಲ್ ಬೀಚ್ನ ಒಂದು ಎಕ್ಸೈಟ್ಮೆಂಟ್ ಏನು ಅಂತ ಹೇಳಿದ್ರೆ ಒಂದು ಸೈಡ್ ರಿವರ್ ಇರುತ್ತೆ ಮತ್ತೊಂದು ಸೈಡ್ ಓಷನ್ ಇರುತ್ತೆ. ಈಗ ನೀವು ನೋಡ್ತಾ ಇರುವಂಥದ್ದು ಒಂದು ರಿವರ್ ಸೈಡ್. ರಿವರ್ಗೂ ಮತ್ತು ಓಷನ್ಗೂ ಮಧ್ಯದಲ್ಲಿ ಒಂದು ಚಿಕ್ಕ ರೋಡ್ ಇರುತ್ತೆ. ಒಂದು ಪಾಯಿಂಟ್ಗೆ ಹೋದರೆ ರಿವರು ಮತ್ತು ಓಷನ್ ಎರಡು ಒಂದು ಕಡೆ ಮೀಟ್ ಆಗಿರುವಂಥ ಒಂದು ಸೂಪರ್ಬ್ ಸ್ಪಾಟನ್ನು ನೋಡ್ಬೋದು. ಇದೆಲ್ಲ ಓಷನ್ನು, ಅರೇಬಿಯನ್ ಸಿ ಇರುವಂಥದ್ದು ಓಷನ್ ಇದು. ಸೊ ಇನ್ನೊಂದು ಸೈಡ್ ಬಂದರೆ ನಿಮಗೆ ರಿವರ್ ಇರುತ್ತೆ. ಇದೆರಡೂ ಮೀಟಿಂಗ್ ಪಾಯಿಂಟು ಒಂದು ಕಡೆ ಸೇರುತ್ತೆ. ಇದನ್ನು ನಾವು ಕಪಿಲ್ ಬೀಚ್ ಅಂತ ಹೇಳ್ತೀವಿ. ಇದು ವರ್ಕಲಾದಿಂದ ಆಲ್ಮೋಸ್ಟ್ 9 ಕಿಲೋಮೀಟರ್ಸ್ ದೂರದಲ್ಲಿ ಇದೆ. ವರ್ಕಲಾ ಟೌನ್ ಔಟ್ಸ್ಕರ್ಟ್ಸಲ್ಲಿ ಇರುವಂಥ ಇದು ಕಪಿಲ್ ಬೀಚ್. ಸೊ ನೋಡೋದಕ್ಕೆ ತುಂಬಾ ಎಕ್ಸೈಟಿಂಗ್ ಆಗಿದೆ. ನೀವು ನೋಡ್ಬೋದು ಮೀಟಿಂಗ್ ಪಾಯಿಂಟು, ಆ ಕಡೆ ರಿವರ್ ಇದೆ, ಈ ಕಡೆ ಓಷನ್ ಇದೆ, ಎರಡೂ ಮೀಟ್ ಆಗುವಂಥ ಒಂದು ಪಾಯಿಂಟನ್ನು ನೋಡಿದ್ರೆ ತುಂಬಾ ಎಕ್ಸೈಟ್ಮೆಂಟ್ ಅಂತ ಅನಿಸುತ್ತೆ. ನೇಚರ್ ಹೀಗೆಲ್ಲ ಇರುತ್ತಾ ಅಂತ ಅನಿಸುತ್ತೆ. ಸೊ ಕಪಿಲ್ ಬೀಚಲ್ಲಿ ಸ್ವಲ್ಪ ಟೈಮನ್ನು ಸ್ಪೆಂಡ್ ಮಾಡಿ ನೆಕ್ಸ್ಟ್ ನಮ್ಮ ರಿಸಾರ್ಟ್ಗೆ ಚೆಕ್ ಇನ್ ಅನ್ನು ಆದ್ವಿ. ಇದು ವರ್ಕಲಾ ಸೌತ್ ಕ್ಲಿಫಲ್ಲಿರುವಂಥ ಒಂದು ರೆಸಾರ್ಟ್, ಸ್ಕೈ ಫ್ರೇಮ್ ಬೀಚ್ ರೆಸಾರ್ಟ್. ಇದರ ಒಂದು ಕಂಪ್ಲೀಟ್ ವಿಡಿಯೋ ನಾನು ನೆಕ್ಸ್ಟ್ ಕೊಡ್ತೀನಿ, ಆ ವಿಡಿಯೋನು ಸಹ ವಾಚ್ ಮಾಡಿ. ಸೊ ನಾವು ಅರೌಂಡ್ 4 o'clock ಅಷ್ಟೊತ್ತಿಗೆ ರೆಸಾರ್ಟನ್ನು ಚೆಕ್ ಇನ್ ಆಗಿ ಈ ಒಂದು ರೆಸಾರ್ಟ್ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಈ ರೆಸಾರ್ಟಿಂದ ನಮಗೆ ಡೈರೆಕ್ಟಾಗಿ ಬೀಚ್ ಆಕ್ಸಿಸ್ ಇದೆ. ಸೊ ರೆಸಾರ್ಟ್ ಬ್ಯಾಕ್ ಸೈಡ್ ಬಂದರೆ ನಮಗೆ ಈ ರೀತಿ ಸ್ಟೆಪ್ಸ್ ಇರುತ್ತೆ. ಸ್ಟೆಪ್ಸನ್ನು ಇಳಿದು ಹೋದರೆ ಡೈರೆಕ್ಟಾಗಿ ಬೀಚ್ಗೆ ಹೋಗ್ಬೋದು. ಇದೊಂಥರ ಪ್ರೈವೇಟ್ ಬೀಚ್ ಥರ. ಜನಗಳು ಕಡಿಮೆ ಇರ್ತಾರೆ, ನಾವು ಈಸಿಯಾಗಿ ಬೀಚ್ಗೆ ಹೋಗಿ ಎಂಜಾಯ್ ಮಾಡ್ಬೋದು. ಸ್ವಲ್ಪ ಫ್ರೆಶ್ನಪ್ಪನ್ನು ಮಾಡಿಕೊಂಡು ನಾವು ಬೀಚಲ್ಲಿ ಆಟ ಆಡೋಕ್ಕೆ ಹೋದ್ವಿ. ಅರೌಂಡ್ 4 o'clock ಆಗಿತ್ತು. ರೂಮ್ಗೆ ಹೋಗಿ ಲಗೇಜ್ ಇಟ್ಟು ಫ್ರೆಶ್ನಪ್ಪನ್ನು ಮಾಡಿಕೊಂಡು ಇಲ್ಲಿ ಸ್ಟೆಪ್ಸನ್ನು ಇಳಿದು ನೇರವಾಗಿ ಬೀಚ್ ಕಡೆಗೆ ಹೊರಟ್ವಿ. ಸೊ ಸ್ಟೆಪ್ಸು ಸ್ಟಾರ್ಟಿಂಗ್ ಸ್ವಲ್ಪ ಚೆನ್ನಾಗಿತ್ತು, ಹೋಗ್ತಾ ಹೋಗ್ತಾ ಸ್ವಲ್ಪ ಹಾರಿಬಲ್ ಆಗಿತ್ತು. ಟು ಬಿ ಫ್ರ್ಯಾಂಕ್, ಮೆಟ್ಲನ್ನು ಇಳಿದು ಸ್ವಲ್ಪ ಈಸಿಯಾಗಿ ಹೋಗ್ಬೋದು, ಬಟ್ ರಿಟರ್ನ್ ಮೆಟಲ್ ಹತ್ತಾ ವಾಪಸ್ ರೆಸಾರ್ಟ್ಗೆ ಹೋಗೋದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಬಟ್ ಇದು ನಮಗೆ ಪ್ರೈವೇಟ್ ಬೀಚ್ ರೀತಿ ಇದೆ. ಸ್ವಲ್ಪ ಜನಗಳು ಕಡಿಮೆ ಇರ್ತಾರೆ, ನಾವು ಹೇಗೆ ಬೇಕಾದರೂ ಹಾಗೆ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಜಸ್ಟ್ ಲೈಕ್ ಮಾಲ್ಡೀವ್ಸಲ್ಲಿ ಹೇಗೆ ನಮಗೆ ಪ್ರೈವೇಟ್ ಬೀಚ್ ವಿಲ್ಲಾಸ್ ಇರುತ್ತೋ ಅದೇ ರೀತಿ ಇಲ್ಲಿ ನಮಗೆ ರೆಸಾರ್ಟನ್ನು ಇಳಿದ ತಕ್ಷಣ ನಮಗೆ ಪ್ರೈವೇಟ್ ಬೀಚ್ ರೀತಿ ಇರುತ್ತೆ. ವರ್ಕಳಾದಲ್ಲಿ ನಾರ್ತ್ ಕ್ಲಿಫ್ ಮತ್ತು ಸೌತ್ ಕ್ಲಿಫ್ ಅಂತ ಇರುತ್ತೆ. ನಾರ್ತ್ ಕ್ಲಿಫಲ್ಲಿ ಸ್ವಲ್ಪ ಕ್ರೌಡ್ ಜಾಸ್ತಿ, ಶಾಪಿಂಗ್ ಏರಿಯಾ ಇರೋದ್ರಿಂದ. ಸೌತ್ ಕ್ಲಿಫ್ ತುಂಬ ಸೈಲೆಂಟ್ ಏರಿಯಾ. ಸೊ ನೀವು ಸೌತ್ ಕ್ಲಿಫಲ್ಲಿ ನಿಮ್ಮ ರೆಸಾರ್ಟನ್ನು ಬುಕ್ ಮಾಡಿಕೊಂಡ್ರೆ ಇಲ್ಲಿ ಡೈರೆಕ್ಟ್ ಬೀಚ್ ಆಕ್ಸಿಸ್ ಇರುವಂಥ ರೆಸಾರ್ಟ್ ನೋಡಿ ಬುಕ್ ಮಾಡ್ಕೊಳ್ಳೋದ್ರಿಂದ ಆರಾಮಾಗಿ ಪ್ರೈವೇಟ್ ಬೀಚ್ ರೀತಿ ಇರುತ್ತೆ, ನೀವು ಬಂದು ಎಂಜಾಯ್ ಮಾಡ್ಕೋಬೋದು ಇಲ್ಲಿ ಇರೋ ಅಷ್ಟು ದಿನಗಳು. ಈ ಒಂದು ಸೌತ್ ಕ್ಲಿಫ್ ಬೀಚ್ ಏನಿದೆ ನಮ್ಮ ರೆಸಾರ್ಟ್ ಹತ್ರ ಇರೋದು ತುಂಬಾ ಸೈಲೆಂಟ್ ಆಗಿತ್ತು ಮತ್ತು ಕ್ಲೀನ್ ಆಗಿತ್ತು. ಸೊ ಇದೇನು ನೀವು ನೋಡ್ತಾ ಇದ್ದೀರಾ, ಇದನ್ನೇ ನೀವು ಸೌತ್ ಕ್ಲಿಫ್ ಅಂತ ಹೇಳೋದು. ಕ್ಲಿಫ್ ಅಂದರೆ ಮೌಂಟೇನ್ ಅಂತ. ಮೌಂಟೇನ್ ಮೇಲೆ ರೆಸಾರ್ಟ್ಸನ್ನು ಮಾಡಿರ್ತಾರೆ. ಸೊ ದಿಸ್ ಇಸ್ ದ ಸೌತ್ ಕ್ಲಿಫ್. ಇದು ಅರೇಬಿಯನ್ ಸೀನ ಒಂದು ಬಾರ್ಡರ್. ಇದೆಲ್ಲ ನಿಮಗೆ ಅರೇಬಿಯನ್ ಸಿ. ಆ ಮೇಲ್ಗಡೆ ಕ್ಲಿಫ್ ಇದೆಯಲ್ಲ ಅದು ಮೌಂಟೇನ್ ಅಂತ. ಮೌಂಟೇನ್ ಮೇಲೆ ನಿಮಗೆ ರೆಸಾರ್ಟ್ಸನ್ನು ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಡೈರೆಕ್ಟ್ ಮೌಂಟೇನಿಂದ ಬೀಚ್ಗೆ ಆಕ್ಸೆಸ್ ಇರುತ್ತೆ. ಸೊ ದಟ್ ಈಸ್ ಸೌತ್ ಕ್ಲಿಫ್. ಇನ್ನೊಂದು ನಾರ್ತ್ ಕ್ಲಿಫ್ ಅಂತ ಇದೆ, ಅದನ್ನು ನಾವು ನೆಕ್ಸ್ಟು ಎಕ್ಸ್ಪ್ಲೋರ್ ಮಾಡೋಣ. ನಾರ್ತ್ ಕ್ಲಿಫಲ್ಲಿ ಕಂಪ್ಲೀಟಾಗಿ ಒಂದು ಶಾಪಿಂಗ್ ಏರಿಯಾ ಇದೆ, ಕ್ಯಾಫೆಸ್ ಇದೆ, ಒಂದು ಸ್ಟ್ರೆಚ್ 2 ಕಿಲೋಮೀಟರ್ಸ್ವರೆಗೂ ನಾರ್ತ್ ಕ್ಲಿಫ್ ಇದೆ. ಅಲ್ಲಿ ತುಂಬ ಲೈವ್ಲಿಯಾಗಿ ಕ್ರೌಡೆಡ್ ಆಗಿರುತ್ತೆ. ಸೊ ದಿಸ್ ಈಸ್ ದ ನಾರ್ತ್ ಕ್ಲಿಫ್. ಸೊ ನಾವು 5 o'clock ಅಷ್ಟೊತ್ತಿಗೆ ಮತ್ತೆ ಫ್ರೆಶ್ನಪ್ ಆಗಿ ನಾರ್ತ್ ಕ್ಲಿಫ್ಗೆ ಬಂದ್ವಿ. ಇದು ನಾರ್ತ್ ಕ್ಲಿಫ್ನ ಪಾರ್ಕಿಂಗ್ ಏರಿಯಾ. ಇದನ್ನು ಹೆಲಿಪ್ಯಾಡ್ ಅಂತ ಕರಿತೀವಿ. ಹೆಲಿಪ್ಯಾಡ್ ಪಾರ್ಕಿಂಗ್ ಏರಿಯಾ ನಾರ್ತ್ ಕ್ಲಿಫ್. ಆಲ್ಮೋಸ್ಟ್ ಎಲ್ಲರೂ ವರ್ಕಲಾಗೆ ಬಂದರೆ ಈ ಒಂದು ಏರಿಯಾನ ಎಕ್ಸ್ಪ್ಲೋರ್ ಮಾಡದೆ ಇರೋದೇ ಇಲ್ಲ. ಇಲ್ಲಿ ಪಾರ್ಕಿಂಗ್ಗೆ ಫೆಸಿಲಿಟೀಸ್ ಇದೆ. ನಿಮ್ಮ ವೆಹಿಕಲನ್ನು ಪಾರ್ಕಿಂಗ್ ಮಾಡಿಬಿಟ್ಟು ಹೆಲಿಪ್ಯಾಡಲ್ಲಿ ಇಲ್ಲಿ ನೀವು ಎಕ್ಸ್ಪ್ಲೋರನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಈ ನಾರ್ತ್ ಕ್ಲಿಫಲ್ಲಿ ಒಂದು 2 to 3 ಕಿಲೋಮೀಟರ್ಸ್ ಒಂದೇ ಸ್ಟ್ರೆಚ್ ರೋಡ್ ಇದೆ.
ಸೊ ಆ ರೋಡಲ್ಲಿ ಹೋದರೆ ಒಂದು ಸೈಡ್ ಓಷನ್ ಇರುತ್ತೆ, ಇನ್ನೊಂದು ಸೈಡ್ ಶಾಪಿಂಗ್ ಏರಿಯಾ, ಕ್ಯಾಫೇಸ್, ಶಾಕ್ಸ್ ಎಲ್ಲ ಇರುತ್ತೆ. ಸೊ ಇದು ನಿಮಗೆ ವರ್ಕಲಾ ಬೀಚ್. ದಿಸ್ ಈಸ್ ದ ಮೇನ್ ಬೀಚ್ ಇನ್ ವರ್ಕಲಾ. ಇದನ್ನು ವರ್ಕಲಾ ಬೀಚ್ ಅಂತ ಕರಿತೀವಿ. ಸೊ ಇಲ್ಲೂ ಸಹ ನೀವು ಕೆಳಗಡೆ ಇಳಿದು ಹೋಗೋದಕ್ಕೆ ಆಕ್ಸಿಸ್ ಇದೆ. ಅದು ಎಲ್ಲಿ ಅಂತ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ಈ ಒಂದು ವ್ಯೂ ಮಾತ್ರ ನಾರ್ತ್ ಕ್ಲಿಫಿಂದ ಅಮೇಝಿಂಗ್ ಆಗಿತ್ತು. ಇಲ್ಲಿ ಬಂದು ಸನ್ಸೆಟ್ಟನ್ನು ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾವು ಇಲ್ಲಿಗೆ ಬಂದಾಗ ಅರೌಂಡ್ 5:30 ಆಗಿತ್ತು, ಈವ್ನಿಂಗ್ ಟೈಮ್. ಇಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಬೆಳಕಿತ್ತು, ಹೋಗ್ತಾ ಹೋಗ್ತಾ ಕತ್ಲೆ ಆಯಿತು. ಎರಡೂ ನಿಮಗೆ ಡೇ ಮತ್ತು ಒಂದು ನೈಟ್ ವ್ಯೂವಲ್ಲಿ ಕ್ಲಿಫ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಸೊ ಇದು ವರ್ಕಲಾ ಬೀಚ್ಗೆ ಹೋಗೋದಕ್ಕೆ ಸ್ಟೆಪ್ಸ್ ಆಕ್ಸಿಸು. ಇಲ್ಲಿಂದ ಇಳಿದು ಹೋದರೆ ಡೈರೆಕ್ಟ್ ಬೀಚ್ಗೆ ಹೋಗ್ತೀರಾ. ಸೊ ನಾವು ಬೀಚ್ಗೆ ಹೋಗಲಿಲ್ಲ, ಇಲ್ಲಿ ಕ್ಲಿಫನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ. ಸೊ ದಿಸ್ ಈಸ್ ದ ಕ್ಲಿಫ್ ಏರಿಯಾ. ಸ್ಟ್ರೈಟ್ ಒಂದೇ ರೋಡು ಸ್ಟ್ರೆಚ್ ಆಗ್ತಾ ಹೋಗುತ್ತೆ ಅರೌಂಡ್ 2 ಕಿಲೋಮೀಟರ್ಸ್ವರೆಗೂ. ನಿಮಗೆ ಎಷ್ಟು ದೂರ ನಡೆಯೋಕ್ಕಾಗುತ್ತೋ ಅಷ್ಟು ದೂರ ನಡ್ಕೊಂಡು ಹೋಗಿ ರಿಟರ್ನ್ ಇದೇ ದಾರಿಯಲ್ಲಿ ಬರಬೇಕು. ಸೊ ನಾರ್ತ್ ಕ್ಲಿಫನ್ನು ಈಗ ನಾವು ಎಕ್ಸ್ಪ್ಲೋರ್ ಮಾಡೋಣ. ರೋಡು ನಮಗೆ ಎಷ್ಟು ದೂರ ಹೋದರೂ ಇಷ್ಟೇ ಇರುತ್ತೆ ಪಾತ್ವೇ ಅನ್ನೋದು. ಸೊ ಇಲ್ಲಿ ನಿಮಗೆ ಟೈಮ್ ಹೋಗ್ತಾ ಹೋಗ್ತಾ ತುಂಬಾ ಕ್ರೌಡ್ ಆಗೋಗುತ್ತೆ. ನಿಮಗೆ ವಾಕ್ ಮಾಡೋದಕ್ಕೂ ಜಾಗ ಇರೋದಿಲ್ಲ, ಕೇರ್ಫುಲ್ಲಾಗಿ ಹೋಗಬೇಕಾಗತ್ತೆ. ಡೇ ಟೈಮಲ್ಲಿ ಇಲ್ಲಿ ಹೇಗಿರುತ್ತೆ ನೋಡ್ಕೊಳ್ಳಿ. ಮತ್ತೆ ನಾವು ರಿಟರ್ನ್ ಆಗಬೇಕಾದ್ರೆ ಕತ್ಲೆ ಆಗಿತ್ತು, ಆಗ ಹೇಗಿರುತ್ತೆ ಅಂತ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಒಂದು ಸೈಡ್ ನೋಡಿದ್ರೆ ಎಲ್ಲ ಬೀಚ್ ಆಕ್ಸಿಸ್, ಇದೆಲ್ಲ ವರ್ಕಲಾ ಬೀಚ್ ಕಂಪ್ಲೀಟ್ 2 ಕಿಲೋಮೀಟರ್ಸ್ 3 ಕಿಲೋಮೀಟರ್ಸ್ ಸ್ಟ್ರೆಚ್ ಫುಲ್ಲು ನಿಮಗೆ ಓಷನ್ ಇರುತ್ತೆ. ಇನ್ನೊಂದು ಸೈಡು ಈ ರೀತಿ ನಿಮಗೆ ಕ್ಯಾಫೇಸು, ಶಾಪಿಂಗ್ ಸ್ಟಾಲ್ಸು, ಶಾಕ್ಸು, ಟ್ಯಾಟೂ ಒಂದು ಸ್ಟಾಲ್ಸ್ ಆಗಿರ್ಬೋದು, ಅಥವಾ ಆಯುರ್ವೇದಿಕ್ ಮಸಾಜ್ ಸೆಂಟರ್ ಆಗಿರ್ಬೋದು, ಪ್ರತಿಯೊಂದು ನಿಮಗೆ ಈ ಏರಿಯಾದಲ್ಲಿ ಸಿಗುತ್ತೆ. ಕೇರಳ ಅಂದರೆ ಫೇಮಸ್ ಆಗಿರುವಂಥದ್ದೇ ಒಂದು ಶಾಪಿಂಗೇ ಆಗಿರ್ಬೋದು. ಈ ರೀತಿ ಗೋವಾ ಸ್ಟಫ್ಸ್ ಏನಿದೆ ಆ ಸ್ಟಫ್ಸ್ ಎಲ್ಲ ನಿಮಗೆ ಇಲ್ಲೂ ಸಹ ಸಿಗುತ್ತೆ. ಗೋವಾದಲ್ಲಿ ಒಂದು ಬೀಚ್ ಡ್ರೆಸ್ಸಸ್ ಆಗಿರ್ಬೋದು, ಅಥವಾ ಈ ರೀತಿ ಒಂದು ಹ್ಯಾಂಡ್ ಬ್ಯಾಗ್ಸ್ ಆಗಿರ್ಬೋದು, ಫ್ರಿಜ್ ಮ್ಯಾಗ್ನೆಟ್ಸ್, ಇದೆಲ್ಲನೂ ನಿಮಗೆ ಇಲ್ಲಿ ಸಿಗುತ್ತೆ ಸ್ಟಫ್ಸು. ಬಟ್ ಪ್ರೈಸಸ್ ಎಲ್ಲ ಸ್ವಲ್ಪ ಗೋವಾಗಿಂತ ಜಾಸ್ತಿ ಅಂತ ಅನ್ನಿಸ್ತು. ಅದು ಬಿಟ್ಟರೆ ಇಲ್ಲಿ ಫೇಮಸ್ ಆಗಿರುವಂಥದ್ದು ಕ್ಯಾಫೇಸ್. ಈ ಒಂದು ನಾರ್ತ್ ಕ್ಲಿಫಲ್ಲಿ ತುಂಬಾ ಫೇಮಸ್ ಆಗಿರುವಂಥ ಡಾರ್ಜಿಲಿಂಗ್ ಕೆಫೆ ಡೆಲ್ಮಾರ್, ಗಾಡ್ಸ್ ಓನ್ ಕಂಟ್ರಿ, ಕೆಫೆ ಇಟಾಲಿಯಾನೋ, ಇದೆಲ್ಲ ನಿಮಗೆ ಇದೇ ಒಂದು ಸ್ಟ್ರೆಚ್ಚಲ್ಲಿ ಸಿಗುತ್ತೆ. ಸೊ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಇನ್ನೇನು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ. ನಾರ್ತ್ ಕ್ಲಿಫನ್ನು ನೀವು ಸಹ ಎಂಜಾಯ್ ಮಾಡ್ಕೊಂಡು ಹೋಗಿ. ನಿಮಗೆ ಇದೇ ಒಂದು ಸ್ಪೇಸಲ್ಲಿ ಆಯುರ್ವೇದಿಕ್ ಮಸಾಜ್ ಸೆಂಟರ್ ಸಿಗುತ್ತೆ, ಟ್ಯಾಟೋ ಅಂಗಡಿಗಳು ಸಿಗುತ್ತೆ. ಕಂಪ್ಲೀಟಾಗಿ ನೀವು ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ಬೋದು. ಮಧ್ಯ ಅಲ್ಲಲ್ಲಿ ರೆಸಾರ್ಟ್ಸು ಸಹ ಇರುತ್ತೆ. ಇಲ್ಲಿ ನಾರ್ತ್ ಕ್ಲಿಫಲ್ಲಿ ಇರುವಂಥ ರೆಸಾರ್ಟ್ಸನ್ನು ಬುಕ್ ಮಾಡಿಕೊಂಡ್ರೆ ಈ ಏರಿಯಾದಲ್ಲಿ ನಿಮಗೆ ರೆಸಾರ್ಟ್ ಸಿಗುತ್ತೆ. ಇಲ್ಲಿ ರೆಸಾರ್ಟಲ್ಲಿ ಇರ್ಬೋದು, ಈ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ಅನ್ನೋರು ಈ ಒಂದು ಏರಿಯಾದಲ್ಲಿ ನೀವು ರೆಸಾರ್ಟನ್ನು ಬುಕ್ ಮಾಡ್ಕೋಬೋದು. ಬಟ್ ಇಲ್ಲಿ ತುಂಬ ಕ್ರೌಡೆಡ್ ಆಗಿ ಇರೋದ್ರಿಂದ ನಿಮಗೆ ಪೀಸ್ಫುಲ್ಲಾಗಿ ಇಲ್ಲಿ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ನಿಮಗೆ ಕ್ರೌಡೆಡ್ ಇದ್ದರೂ ಓಕೆ, ಈ ಪ್ಲೇಸನ್ನು ಈವ್ನಿಂಗ್ ನೈಟ್ 12 o'clockವರೆಗೂ ಎಕ್ಸ್ಪ್ಲೋರ್ ಮಾಡಬೇಕು ಅಂತಂದರೆ ನೀವು ಈ ಏರಿಯಾದಲ್ಲೂ ಒಂದು ರೆಸಾರ್ಟನ್ನು ಬುಕ್ ಮಾಡಿಕೊಂಡು ಸ್ಟೇ ಮಾಡ್ಕೋಬೋದು. ಸೊ ಈಗ ಒಂದು ನಾರ್ತ್ ಕ್ಲಿಫ್ ಏನಿದೆ ಅದನ್ನು ಹಾಗೆ ಎಂಜಾಯ್ ಮಾಡ್ತಾ ಹೋಗಿ. ವರ್ಕಲಾದಲ್ಲಿ ಸೀ ಫುಡ್ ತುಂಬಾ ಫೇಮಸ್ಸು ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ. ನಾರ್ತ್ ಕ್ಲಿಫಲ್ಲಿ ರೂಫ್ ಟಾಪ್ ಕ್ಯಾಫೇಸ್ ತುಂಬಾ ಫೇಮಸ್ಸು. ರೂಫ್ ಟಾಪಲ್ಲಿ ಕೂತು ನಿಮ್ಮ ಬೆಸ್ಟ್ ಫುಡ್ಡನ್ನು ಎಂಜಾಯ್ ಮಾಡ್ತಾ ಇನ್ನೊಂದು ಕಡೆ ಓಷನ್ ವ್ಯೂವನ್ನು ಸಹ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಆ ಎಕ್ಸ್ಪೀರಿಯನ್ಸ್ ತುಂಬ ಅಮೇಝಿಂಗ್ ಆಗಿರುತ್ತೆ. ಅದಕ್ಕೆ ನೀವು ಡೇ ಟೈಮನ್ನೇ ಬರಬೇಕಾಗುತ್ತೆ. ವಿತಿನ್ 5 o'clock ಡೇಲೈಟ್ ಚೆನ್ನಾಗಿದ್ದಾಗ ನಿಮ್ಮ ಫೇವ್ರೆಟ್ ಕ್ಯಾಫೆಯಲ್ಲಿ ಕೂತ್ಕೊಂಡು ಫೇವ್ರೆಟ್ ಫುಡ್ಡನ್ನು ಎಂಜಾಯ್ ಮಾಡಿಕೊಂಡು ಓಷನ್ ವ್ಯೂನು ಸಹ ಎಕ್ಸ್ಪೀರಿಯನ್ಸ್ ಮಾಡ್ಬೋದು.
ಒಂದು ಐಡಿಯಾ ಬರುತ್ತೆ ನಮಗೆ ಹೇಗಿದೆ ನಾರ್ತ್ ಕ್ಲಿಫಲ್ಲಿ ಒಂದು ಶಾಪಿಂಗ್ ಏರಿಯಾ, ಒಂದು ಕ್ಲಿಫ್ ಹೇಗಿರುತ್ತೆ ಅಂತ. ಅದಕ್ಕೆ ಈ ಲಾಂಗ್ ವಿಡಿಯೋ ಹಾಕ್ತಾ ಇದ್ದೀನಿ. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಆ ಎಕ್ಸ್ಪೀರಿಯನ್ಸು ಅನುಭವಕ್ಕೆ ಬರುತ್ತೆ. ಸೊ ಇಲ್ಲಿ ಗೋವಾ ಥರ ಆ್ಯಂಟಿಕ್ ಜ್ಯುವೆಲ್ಸ್, ಒಂದು ಬೀಚ್ ಸೈಡ್ ಡ್ರೆಸ್ಸಸ್ಸು ಮತ್ತು ಮ್ಯಾಗ್ನೆಟ್ಸ್ ಎಲ್ಲ ತುಂಬಾ ಫೇಮಸ್ಸು. ಬಟ್ ಗೋವಾಗಿಂತ ಇಲ್ಲಿ ಪ್ರೈಸಸ್ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು. ನಾವು ಜಸ್ಟ್ ಒಂದು ಮ್ಯಾಗ್ನೆಟ್ಸನ್ನು ತೊಗೊಂಡ್ವಿ, ಫ್ರಿಡ್ಜ್ ಮ್ಯಾಗ್ನೆಟ್ಸ್. ಅದು ಬಿಟ್ಟು ಬೇರೆ ಯಾವುದೂ ಟ್ರೈ ಮಾಡಲಿಲ್ಲ. ಮತ್ತು ಇಲ್ಲಿ ಲೆದರ್ ಬ್ಯಾಗ್ಸ್, ಲೆದರ್ ಪರ್ಸ್ ಅದೆಲ್ಲ ತುಂಬಾ ಫೇಮಸ್ಸು. ಕಾಸ್ಟ್ ಸ್ವಲ್ಪ ಹೈ ಇರುತ್ತೆ, ಬಾರ್ಗೈನ್ ಮಾಡಿ ಇಷ್ಟ ಆದರೆ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ದಿಸ್ ಈಸ್ ದ ನಾರ್ತ್ ಕ್ಲಿಫ್ ಮೌಂಟನ್ ವ್ಯೂ. ತುಂಬಾ ಅಮೇಝಿಂಗ್ ಆಗಿರುತ್ತೆ ವ್ಯೂ, ನೋಡೋದಕ್ಕೆ ಸಕ್ಕದಾಗಿ ಅನಿಸುತ್ತೆ. ಸೊ ನಾವು ಆಲ್ಮೋಸ್ಟ್ 1 ಅವರ್ವರೆಗೂ ವಾಕನ್ನು ಹೋಗಿ ಮತ್ತೆ ರಿಟರ್ನ್ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಷ್ಟೊತ್ತಿಗೆ ಆಲ್ಮೋಸ್ಟ್ ತುಂಬ ಡಾರ್ಕ್ ಆಗೋಗಿತ್ತು. 6:30 ಮೇಲೆ ಜನಗಳು ಜಾಸ್ತಿ ಆಗ್ತಾ ಬಂದರು, ಕ್ರೌಡ್ ಜಾಸ್ತಿ ಆಗ್ತಾ ಬಂತು. ರೋಡ್ ತುಂಬ ಚಿಕ್ಕದಾಗಿರೋದ್ರಿಂದ ಸೊ ತುಂಬ ಕೇರ್ಫುಲ್ಲಾಗಿ ಇಲ್ಲಿ ಪಾಸ್ ಆಗಬೇಕು. ಅಲ್ಲಲ್ಲಿ ಕ್ಯಾಫೇಸಲ್ಲಿ ಫುಡ್ಡನ್ನು ಎಂಜಾಯ್ ಮಾಡ್ತಾ ಇರ್ತಾರೆ. ಸೊ ನೀವು ಯಾವುದೇ ಕ್ಯಾಫೇಸ್ಗೆ ಹೋದರೂ ಲೈಟ್ ಮ್ಯೂಸಿಕನ್ನು ಹಾಕಿ ಬಿಟ್ಟಿರ್ತಾರೆ. ಇಲ್ಲಿ ಕೆಲವು ಕಡೆ ಪಬ್ಸು ಮತ್ತು ಬಾರ್ಸು ಸಹ ಇರುತ್ತೆ. ಇಲ್ಲಿ ನೈಟ್ ಲೈಫು ಸಹ ಇದೆ. ಆಲ್ಮೋಸ್ಟ್ 1 o'clockವರೆಗೂ ಕೆಲವೊಂದು ಪಬ್ಸು ಬಾರ್ಸು ಓಪನ್ ಇರುತ್ತೆ. ಲೈಟ್ ಮ್ಯೂಸಿಕನ್ನು ಹಾಕಿರ್ತಾರೆ, ಡ್ಯಾನ್ಸ್ ಮಾಡ್ತಿರ್ತಾರೆ, ಮ್ಯೂಸಿಕ್ ಪ್ಲೇ ಮಾಡ್ತಿರ್ತಾರೆ, ಲೈಟ್ ಸಾಂಗ್ಸನ್ನು ಹಾಡ್ತಿರ್ತಾರೆ. ನೈಟ್ ನಿಮಗೆ 1 o'clockವರೆಗೂ ಇಲ್ಲಿ ಬಂದು ಎಂಜಾಯನ್ನು ಮಾಡಿಕೊಂಡು ಹೋಗ್ಬೋದು. ಆ್ಯಂಡ್ ದಿಸ್ ಈಸ್ ಅಬ್ಬಾ ರೆಸ್ಟೋರೆಂಟ್. ಇದೊಂದು ಫೇಮಸ್ ರೆಸ್ಟೋರೆಂಟು ನಾರ್ತ್ ಕ್ಲಿಫಲ್ಲಿ. ಸೊ ನೈಟ್ ಆದಮೇಲೆ ಬೀಚಸ್ಸು ಅಷ್ಟು ಚೆನ್ನಾಗಿ ವ್ಯೂ ಸಿಗೋದಿಲ್ಲ ನಮಗೆ. ಕೆಲವೊಂದು ಕಡೆ ಮಾತ್ರ ವೇವ್ಸ್ದು ನೋಡ್ಬೋದು, ಬಟ್ ಕೆಲವೊಂದು ಕಡೆ ತುಂಬ ಡಾರ್ಕ್ ಆಗಿರುತ್ತೆ. ಆ ಸೈಡ್ ಓಷನ್ ಇದೆ ಅಂತಲೇ ನಮಗೆ ಗೊತ್ತಾಗೋದಿಲ್ಲ. ಬಟ್ ಲೈವ್ಲಿನೆಸ್ಸು, ಆ ಒಂದು ವೈಬ್ಸ್ ಏನಿದೆ ಅದು ಸಕ್ಕತ್ತಾಗಿರುತ್ತೆ ನೈಟ್ ಟೈಮು. ಈ ನಾರ್ತ್ ಕ್ಲಿಫ್ ಏರಿಯಾ ಏನಿದೆ, ಇದು ಜಸ್ಟ್ ಒನ್ ಹ್ಯಾಪನಿಂಗ್ ಪ್ಲೇಸ್ ಇನ್ ವರ್ಕಲಾ ಅಂತ ಹೇಳ್ಬೋದು. ಸೊ ಡೇ ಟೈಮು ಖಂಡಿತವಾಗ್ಲೂ ಒಂದು ಸಲ ವಿಸಿಟ್ ಮಾಡಿ ಶಾಪಿಂಗನ್ನು ಮಾಡೋದಕ್ಕೆ, ಮತ್ತು ಬೀಚ್ ವ್ಯೂವನ್ನು ನೋಡೋದಕ್ಕೆ. ನೈಟ್ ಟೈಮು ಅಲ್ಲಿನ ಒಂದು ವೈಬ್ಸನ್ನು ಎಂಜಾಯ್ ಮಾಡೋದಕ್ಕೆ ನೈಟು ಸಹ ಇಲ್ಲಿ ಒಂದು ಸಲ ನೀವು ಖಂಡಿತವಾಗ್ಲೂ ಬಂದು ಟ್ರೈ ಮಾಡಬೇಕು. ಸೊ ನಾವಿಲ್ಲಿ ಕ್ಯಾಫೆ ಇಟಾಲಿಯಾನೋದಲ್ಲಿ ನೈಟ್ ಡಿನ್ನರನ್ನು ಮಾಡಿದ್ವಿ. ಮಾರ್ಗರಿಟಾ ಪಿಜ್ಜಾನ ಆರ್ಡ್ರ್ ಮಾಡಿದ್ವಿ. ತುಂಬಾ ಟೇಸ್ಟಿಯಾಗಿತ್ತು. ಬಟ್ ಈ ಒಂದು ಕ್ಯಾಫೇಸ್ ಏನಿದೆ ಇಲ್ಲೆಲ್ಲ ಸ್ವಲ್ಪ ಪ್ರೈಸಸ್ ಜಾಸ್ತಿನೇ ಇದೆ. ಬಟ್ ಆ ಒಂದು ವೈಬ್ಸನ್ನು ಎಂಜಾಯ್ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಒಂದು ರೆಸ್ಟೋರೆಂಟಲ್ಲಿ ಬಂದು ನೀವು ಫುಡ್ಡನ್ನು ಟ್ರೈ ಮಾಡಬೇಕು. ಸೊ ನಮ್ಮ ಫುಡ್ ಜೊತೆ ನಮಗೆ ಒಂದು ಓಷನ್ ವ್ಯೂ ಸಹ ಸಕ್ಕದಾಗೆ ಸಿಕ್ತು. ಸೊ ಇಷ್ಟೆಲ್ಲ ಮುಗಿಸೋ ಅಷ್ಟೊತ್ತಿಗೆ ನೈಟ್ ಆಗಿತ್ತು. ಇಲ್ಲಿಂದ ನಾವು ಮತ್ತೆ ರೆಸಾರ್ಟ್ಗೆ ಹೋಗಿ ರೆಸ್ಟನ್ನು ಮಾಡಿದ್ವಿ. ನೆಕ್ಸ್ಟ್ ಡೇ 3rd ಡೇ ವರ್ಕಲಾ ಬೀಚಸ್, ತಿರುವನಂತಪುರಂ ಟೆಂಪಲ್ ವಿಸಿಟ್ ಎಲ್ಲ ಇದೆ. ಆ ವಿಡಿಯೋನೂ ಹಾಕ್ತೀನಿ, ಮಿಸ್ ಮಾಡಿದೆ ನೋಡಿ. ವರ್ಕಲಾ ಸೀರೀಸ್ ತಪ್ಪದೆ ನೋಡಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.